ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ, ಹುಡುಗರಲ್ಲಿ ಯಾವ ರೀತಿ ಹದಿಹರಿಯ ಕಾಲಿಟ್ಟಾಗ ಏನೇನು ಬದಲಾವಣೆ ಆಗ್ಬೋದು. ಹುಡುಗರಲ್ಲಿ ಕೂಡ ಬಹಳ ಕುತೂಹಲ ಇರುತ್ತೆ. ಹುಡುಗಿಯರಿಗಾದರೆ ಎಷ್ಟೋ ಸಲ ತಂದೆ ತಾಯಿನೇ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತಾಳೆ. ಋತುಮತಿ ಆದರೆ ಏನು ಮಾಡೋದು ಏನು ಅನ್ನೋದ್ರ ಬಗ್ಗೆ ಕೆಲವು ಸಂದರ್ಭಗಳಲ್ಲಿ ತಾಯಿ ಅವಳಿಗೇನಾದರೂ ಮಾರ್ಗದರ್ಶನ ಕೊಡ್ಬೋದು. ಆದರೆ ಗಂಡು ಮಕ್ಕಳಲ್ಲಿ ಬಹಳಷ್ಟು ಜನರಲ್ಲಿ ನಾನು ನೋಡಿರೋದ್ರೊಳಗೆ ಅವರಿಗೆ ಸರಿಯಾದ ರೀತಿಯ ಒಂದು ಮಾರ್ಗದರ್ಶನವಾಗಲಿ ಅದರ ಬಗ್ಗೆ ತಿಳುವಳಿಕೆ ಮೂಡಿಸೋದಾಗಲಿ ಇರೋದನ್ನು ನಾನು ನೋಡಿಲ್ಲ. ಹೀಗಾಗಿ ತುಂಬ ಹುಡುಗರು ಅವರು ಎಷ್ಟೋ ಜನ ಅವರ ತಂದೆ ತಾಯಿಗಳು ಡಾಕ್ಟರ್ಸ್ ಇರೋರಂಥವರಲ್ಲಿ ಕೂಡ ಅವರು ನನ್ನ ಹತ್ರ ಗಾಬರಿಯಿಂದ ಬಂದು ಈ ಥರ ಅವರಲ್ಲಿರೋ ಬೆಳವಣಿಗೆ ಇರ್ಬೋದು, ಸ್ಖಲನದ ಬಗ್ಗೆ ಸ್ವಪ್ನ ಸ್ಖಲನದ ಬಗ್ಗೆ ಆತಂಕ ಇರ್ಬೋದು, ಅಥವಾ ಹಸ್ತಮೈಥುನದ ಬಗ್ಗೆ ಆತಂಕ ಇರ್ಬೋದು, ಈ ಥರ ವಿಷಯಗಳಲ್ಲಿ ಬಹಳಷ್ಟು ಅವರು ಆತಂಕ ಖಿನ್ನತೆಗೊಳಗಾಗಿ ಎಷ್ಟೋ ಸಲ ಓದೋದಕ್ಕೆ ಆಗೋದಿಲ್ಲ, ಪರೀಕ್ಷೆ ತೊಗೊಳಕ್ಕಾಗಲ್ಲ, ಎಷ್ಟೋ ಸಲ ಕಡಿಮೆ ಮಾರ್ಕ್ಸ್ ತೊಗೊಂಡು ಫೇಲ್ ಆಗಿರೋದು ಇಂಥವ್ರನ್ನೆಲ್ಲ ನಾನು ನೋಡಿದ್ದೀನಿ. ಹಾಗಾಗಿ ಹುಡುಗರಲ್ಲಿ ಹದಿಹರಿಯ ಕಾಲಿಟ್ಟಾಗ ಆಗೋ ಬದಲಾವಣೆಗಳು, ಅವರಿಗೆ ಹೇಗೆ ಮಾರ್ಗದರ್ಶನ ಕೊಡಬೇಕು, ಅವರಲ್ಲಿ ಬೇರೆ ರೀತಿಯ ಒಂದು ಕೆಟ್ಟ ಉದ್ದೇಶಗಳು ಅಥವಾ ಬೇರೆ ಹುಡುಗಿಯರನ್ನ ದುರುಪಯೋಗ ಮಾಡ್ಕೊಳ್ಳೋದನ್ನು ತಡೆಗಟ್ಟೋದಾಗಲಿ, ಇದೆಲ್ಲನೂ ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ಹುಡುಗರಲ್ಲಾಗುವಂಥ ಹದಿಹರಿಯದಲ್ಲಾಗೋ ದೈಹಿಕ, ಮಾನಸಿಕ, ಲೈಂಗಿಕ ಬದಲಾವಣೆಗಳು ಇದೆಲ್ಲನೂ ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಎಷ್ಟೋ ಸಲ ನಾವು ಹೇಳ್ತೀವಿ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ತೀವಿ. ಹಾಗೆ ಬೇಟಾ ಸಮಜಾವೋ ಅನ್ನೋದು ಕೂಡ ಒಂದು ಬಹಳ ಮುಖ್ಯವಾದ ವಿಷಯ. ಗಂಡು ಮಕ್ಕಳಲ್ಲಿ ಕೂಡ ಎಲ್ಲ ತಿಳಿಸ್ಕೊಡ್ಬೇಕು. ಅವರನ್ನು ಒಂದು ಉತ್ತಮ ವ್ಯಕ್ತಿಗಳಾಗಿ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಇದನ್ನು ತಂದೆ ತಾಯಿಗಳು ಇದರ ಬಗ್ಗೆ ಅರಿವು ಮೂಡಿಸ್ಕೊಂಡಿರಬೇಕು. ಹೆಣ್ಣು ಮಕ್ಕಳಲ್ಲಿ ಕೆಲವು ದೇಹದ ಬದಲಾವಣೆಗಳಾಗೋ ರೀತಿಯಲ್ಲೇ ಗಂಡು ಮಕ್ಕಳಲ್ಲೂ ಕೂಡ ಹದಿಹರಿಯಕ್ಕೆ ಕಾಲಿಡೋದಕ್ಕೆ ಮುನ್ನ ಅವರ ದೇಹದಲ್ಲಿ ಕೆಲವು ಬದಲಾವಣೆಗಳಾಗತ್ತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು 9ರಿಂದ 12 ತನಕ ಅದು ಹದಿಹರಿಯ ಪ್ರಾರಂಭವಾಗತ್ತೆ ಅಂತ ಹೇಳಿದಾಗೆ, ಗಂಡು ಮಕ್ಕಳಲ್ಲಿ 12ರಿಂದ 14-15 ವರ್ಷದ ತನಕ ಆ ರೀತಿ ಸ್ವಲ್ಪ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಹೆಣ್ಣು ಮಕ್ಕಳು ಪ್ರೌಢರಾಗೋದಕ್ಕೆ ನಂತರ 2 ವರ್ಷದ ನಂತರ ಗಂಡು ಮಕ್ಕಳು ಪ್ರೌಢರಾಗ್ತಾರೆ. ಒಂದು ಕ್ಲಾಸ್ನಲ್ಲಿ ಕೋ ಎಜುಕೇಷನ್ ಇದ್ದಾಗ ಗಂಡು ಮಕ್ಕಳು ಹೆಣ್ಮಕ್ಳು ನೋಡಿದಾಗ ಹೆಣ್ಣು ಮಕ್ಕಳು ಭಾಳ ಬೇಗ ಪ್ರಬುದ್ಧರಾದಂಗೆ ಅನ್ನಿಸ್ತಾರೆ. ಗಂಡು ಮಕ್ಕಳು ಇನ್ನೂ ಒಂದು ಚಿಕ್ಕ ಹುಡುಗರಿದ್ದಂಗೆ ಚಿಕ್ಕವರಿದ್ದಂಗೆ ಅನ್ನಿಸ್ತಾರೆ. ಯಾಕಂದರೆ ಆ ವಯಸ್ಸಿನಲ್ಲಿ ಗಂಡು ಮಕ್ಕಳು ಪ್ರಬುದ್ಧರಾಗೋದು ಒಂದು 2 ವರ್ಷದ ಇದರದ್ದು ವ್ಯತ್ಯಾಸ ಇರುತ್ತೆ. ಆಮೇಲೆ ಅವ್ರ ದೇಹದಲ್ಲಿ ಬೆಳವಣಿಗೆಗಳಾಗೋದು, ಹದಿಹರಿಯಕ್ಕೆ ಕಾಲಿಡೋದು. ಅವರಲ್ಲಿ ಪ್ರಾರಂಭವಾಗುವಂಥ ಒಂದು ಅವರ ದೇಹದ ಸಂತಾನೋತ್ಪತ್ತಿ ಅಂಗಾಂಗಗಳ ಉದ್ರೇಕ ಆಗೋದೇ ಆ ರೀತಿ ಇರೋದರಿಂದ ದಟ್ ಈಸ್ ಇದು ಬಯೋಲಾಜಿಕಲ್ ವ್ಯತ್ಯಾಸ. ಅದು ಇಟ್ ಈಸ್ ಮೇಡ್ ಬೈ ನೇಚರ್, ಬಯೋಲಾಜಿಕಲ್ ಡಿಫ್ರೆನ್ಸ್ ಅದು ಅಷ್ಟೇ. ಡಿಫ್ರೆನ್ಸ್ ಇರುತ್ತೆ. 2 ವರ್ಷ 3 ವರ್ಷ ಡಿಫ್ರೆನ್ಸ್ ಇರುತ್ತೆ. ಅದೇ ಅವ್ರು ಸ್ಟಾರ್ಟ್ ಆಗೋ ಹೊತ್ತಿಗೆ 14 ವರ್ಷ, ಇದ್ರಾಗ 12 ವರ್ಷದ ನಂತರ 12-15 ವಯಸ್ಸು ತನಕ. ಗಂಡು ಮಕ್ಕಳಲ್ಲಿ ಇದೆಲ್ಲ ಪ್ರಾರಂಭವಾದಾಗ ಅವರಲ್ಲೂ ಕೂಡ ದೇಹದ ಬೆಳವಣಿಗೆ ದೈಹಿಕವಾಗಿ ಇದ್ದಕ್ಕಿದ್ದಂಗೆ ಎತ್ತರ ಆಗೋದು, ಸ್ವಲ್ಪ ಮಟ್ಟಿಗೆ ದಪ್ಪ ಆಗೋದು, ಅವರ ಮೂಳೆ ಮಾಂಸಖಂಡಗಳ ಬೆಳವಣಿಗೆ ಆಗಿಬಿಟ್ಟು ಅವರಲ್ಲಿ ಅದು ಸ್ವಲ್ಪ ನಾವು ವ್ಯತ್ಯಾಸನ ಕಾಣಸಿಗೋದು. ಹಾಗೆಯೇ ಕೂದಲ ಬೆಳವಣಿಗೆ, ಕಂಕಳಲ್ಲಿ ಕೂದಲ ಬೆಳವಣಿಗೆ, ಕೆಳ ಹೊಟ್ಟೆನಲ್ಲಿ ಕೂದಲ ಬೆಳವಣಿಗೆ, ಜನನಾಂಗಗಳ ಬೆಳವಣಿಗೆ, ಶಿಶ್ನದ ದೊಡ್ಡದಾಗೋದು, ಬೀಜ ದೊಡ್ಡದಾಗೋದು, ಇದೆಲ್ಲ ಬೆಳವಣಿಗೆಗಳು ಜನನಾಂಗಗಳ ಬೆಳವಣಿಗೆ, ದೇಹದ ಇತರೆ ಭಾಗಗಳ ಬೆಳವಣಿಗೆ. ಮತ್ತು ಮಕ್ಕಳಲ್ಲಿ ಧ್ವನಿ ಬದಲಾವಣೆ, ಧ್ವನಿ ಪೆಟ್ಟಿಗೆನಲ್ಲಿ ಲ್ಯಾರಿಂಗ್ಸಲ್ಲಿ ಧ್ವನಿ ಪೆಟ್ಟಿಗೆನಲ್ಲಿ ಬದಲಾವಣೆ ಆಗೋದು. ಎಲ್ಲದಕ್ಕಿಂತ ಜಾಸ್ತಿ ಕಾಣಸಿಗುವಂಥದ್ದು ಅಂದರೆ ಮೀಸೆ ಬೆಳಗ್ಗೆ, ಇದರಲ್ಲಿ ಮೀಸೆಯ ಗಡ್ಡ ಮೀಸೆ ಬೆಳವಣಿಗೆ ಆಗ್ತಾ ಬರೋದು, ಮುಖದಲ್ಲಿ ಕೂದಲ ಬೆಳವಣಿಗೆ. ಇವೆಲ್ಲನೂ ಕೂಡ ಪ್ರಾರಂಭವಾಗ್ತಾಗ ಮೊದಲು ಒಂದು ಕಿರುಮೀಸೆ ಅಂತ ನಾವು ಎಷ್ಟೋ ಅಣಗಿಸ್ತೀವಿ, ಎತ್ತರ ಆಗ್ತಾರೆ, ದಪ್ಪ ಆಗ್ತಾರೆ, ಧ್ವನಿ ಬದಲಾವಣೆ ಆಗ್ತಾ ಬರುತ್ತೆ. ನಂತರ ಜನನಾಂಗಗಳ ಬೆಳವಣಿಗೆ ಆಗಕ್ಕೆ ಪ್ರಾರಂಭವಾಗತ್ತೆ. ಅದರ ಕೆಲಸ ಕಾರ್ಯವೈಖರಿ ಪ್ರಾರಂಭವಾಗತ್ತೆ. ಈ ರೀತಿ ಪ್ರಾರಂಭವಾದಾಗ ಮಕ್ಕಳಲ್ಲಿ ಈಗ ನಾವು ಋತುಮತಿಯಾದಾಗ ಋತುಚಕ್ರಕ್ಕೆ ಸಮಾನಾಂತರವಾಗಿ ಅವರಲ್ಲಿ ಸ್ವಪ್ನ ಸ್ಖಲನ ಪ್ರಾರಂಭವಾಗತ್ತೆ. ಈ ಸ್ವಪ್ನ ಸ್ಖಲನದಲ್ಲಿ ಈ ಜನನಾಂಗಗಳು ತಮ್ಮ ಕೆಲಸ ಕಾರ್ಯ ಪ್ರಾರಂಭ ಮಾಡಿದಾಗ ವೀರ್ಯ ಉತ್ಪತ್ತಿಯಾಗೋದಕ್ಕೆ ಪ್ರಾರಂಭವಾಗುತ್ತೆ. ವೀರ್ಯಾಣುಗಳು ಉತ್ಪತ್ತಿ. ಹೀಗಾಗಿ ಒಂದು ಸಲ ವೀರ್ಯ ಉತ್ಪತ್ತಿಯಾದಾಗ ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಹೊರಗಡೆ ಬರಲೇಬೇಕು.
ಯಾಕಂದರೆ ಪ್ರತಿನಿತ್ಯ ವೀರ್ಯ ಉತ್ಪತ್ತಿ ಆಗ್ತಾನೇ ಇರುತ್ತೆ. ಈ ವೀರ್ಯ ಉತ್ಪತ್ತಿಯ ಹಳೆದೆಲ್ಲ ಹೊರಗೆ ಬರಬೇಕು, ಮತ್ತು ಹೊಸದು ಮತ್ತೆ ಮತ್ತೆ ಉತ್ಪತ್ತಿ ಆಗ್ತಾ ಇರಬೇಕು. ಯಾವುದಾದ್ರೂ ಒಂದು ರೀತಿ ಅಂದರೆ ಇಲ್ಲ ಸಂಭೋಗದ ಸಮಯದಲ್ಲಿ ವೀರ್ಯಸ್ಖಲನ ಆಗಬೇಕು, ಅಥವಾ ಹಸ್ತಮೈಥುನ ಮಾಡಿದಾಗ ವೀರ್ಯಸ್ಖಲನ ಆಗಬೇಕು. ಇದೆರಡೂ ಇಲ್ಲದೇ ಇದ್ದಾಗ ಇದು ನೈಸರ್ಗಿಕವಾಗಿ ಅದು ತನಗೆ ತಾನೇ ಹೊರಗಡೆ ಬರೋ ರೀತಿಯಾದ ಒಂದು ಇದು ಬಹಳ ಸಹಜವಾದ ಪ್ರಕ್ರಿಯೆ. ಈ ಸ್ವಪ್ನ ಸ್ಖಲನದ ಬಗ್ಗೆ ಬಹಳಷ್ಟು ಮಕ್ಕಳಿಗೆ ಗೊತ್ತಿಲ್ಲದೆ ಅವರ ಒಂದು ನಿದ್ದೆನಲ್ಲಿ ಅವರ ಸ್ಖಲನ ಆದಾಗ ಅಥವಾ ಒಳ ಉಡುಪುಗಳು ಒದ್ದೆ ಆದಾಗ ಬಹಳಷ್ಟು ಆತಂಕಕ್ಕೊಳಗೋಗ್ತಾರೆ. ಅವ್ರ ತಂದೆ ತಾಯಿನ ಕೇಳೋಕ್ಕೆ ಭಯ, ಯಾರನ್ನೋ ಫ್ರೆಂಡ್ಸನ್ನು ಕೇಳ್ತಾರೆ, ಅವ್ರು ಇನ್ನೇನೋ ಹೇಳ್ತಾರೆ, ಅದೆಲ್ಲ ಆ ಥರ ಆಗಬಾರ್ದು, ಮುಂದೆ ನಿಂಗೆ ತೊಂದರೆ ಆಗುತ್ತೆ, ಮದುವೆ ಮಾಡ್ಕೊಳಕ್ಕಾಗಲ್ಲ. ಇದೆಲ್ಲ ಮಕ್ಕಳು ಯಾವ್ಯಾವ ರೀತಿ ಆತಂಕಕ್ಕೊಳಗಾಗಿ ಬರ್ತಾರೆ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗೆ ಹೆಣ್ಣು ಮಕ್ಕಳಿಗೆ ತಾಯಿಯಾದವಳು ಯಾವ ರೀತಿ ಅವಳು ಮಾರ್ಗದರ್ಶನ ಕೊಡ್ತಾಳೆ, ಹಾಗೆ ತಂದೆಯಾದವನು ಅಥವಾ ತಾಯಿಗೆ ಸಾಧ್ಯತೆ ಇದ್ದಾಗ ತಂದೆಯಾದವನು ಮಗನಿಗೆ ನೋಡಪ್ಪ ನೀ ಬೆಳೀತಾ ಇದೆಯಾ, ದೊಡ್ಡವನಾಗ್ತಾ ಇದೆಯಾ, ನೀನು ದೊಡ್ಡ ಗಂಡಸಾಗಬೇಕು, ನಿನ್ನ ಎತ್ತರ ದಪ್ಪ ಆಗ್ತೀಯಾ, ನಿನ್ನ ದೇಹದಲ್ಲಿ ಎಷ್ಟೋ ಬದಲಾವಣೆಗಳಾಗತ್ತೆ, ಮನಸ್ಸಿನಲ್ಲಿ ಭಾವನೆಗಳಲ್ಲಿ ಬದಲಾವಣೆ ಆಗ್ಬೋದು, ಕೆಲವು ಇನ್ನೊಂದು ಬೇರೆ ಹುಡುಗಿಯರಲ್ಲಿ ನಿಮಗೆ ಅದನ್ನು ಆಕರ್ಷಣೆ ಬೆಳಿಬೋದು. ಇದೆಲ್ಲ ಸಹಜವಾಗಿ ಬರೋ ಅಂಥದ್ದು. ಇದರ ಜೊತೆಗೆ ನಿದ್ದೆನಲ್ಲಿ ಒದ್ದೆ ಆಗುವಂಥದ್ದು, ನಿನ್ನ ಜನನಾಂಗದೆಲ್ಲ ಕೂಡ ಪ್ರಕ್ರಿಯೆಗಳು ಪ್ರಾರಂಭವಾಗೋದ್ರಿಂದ ಇದೆಲ್ಲ ಬಹಳ ಸಾಮಾನ್ಯ. ಅದಕ್ಕಾಗಿ ನೀನೇನು ಆತಂಕ ಪಟ್ಕೋಬೇಡ ಅಂತಾದರೂ ಅವ್ರಿಗೆ ತಿಳಿಸ್ಕೊಡ್ಬೇಕು. ಆವಾಗ ಎಷ್ಟೋ ಮಕ್ಕಳಲ್ಲಿರುವಂಥ ಈ ಆತಂಕನ ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದೇ ಸಮಯದಲ್ಲಿ ಕೆಲವು ಸಲ ಹುಡುಗರು ಅವರ ಜನನಾಂಗನ ಸ್ವಯಂ ಉದ್ರೇಕ ಮಾಡೋದ್ರಿಂದ ಒಂದು ರೀತಿಯ ಖುಷಿಯಾದ ಭಾವನೆ ಅವ್ರಿಗೆ ಸಿಗ್ಬೋದು ಅನ್ನೋದು ಈ ಹಸ್ತಮೈಥುನ ಮೊದಲು ಕಂಡಿಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ, ಇದೊಂದು ಪದೇ ಪದೇ ಮಾಡುವಂಥ ಪ್ರಕ್ರಿಯೆಯಾಗಿ ಅದು ಅಡಿಕ್ಷನ್ ಅಥವಾ ಚಟ ಆಗೋ ಥರ ಆಗುತ್ತೆ. ಆ ಥರ ಆಗದೇ ಇರೋ ಥರ ಆ ರೀತಿಯಾಗಿ ಏನಾದರೂ ತೊಂದರೆಗೊಳಗಾಗಿದ್ದರೆ ಅದನ್ನು ಕೂಡ ವೈದ್ಯರ ಹತ್ರ ಕರ್ಕೊಂಡು ಬಂದು ಈ ರೀತಿಯಾಗಿ ಮಾಸ್ಟರ್ಬೇಷನ್ ಅಡಿಕ್ಷನ್ನು, ಯಾಕಂದರೆ ಈ ಮಕ್ಕಳಿಗೆ ಬಹಳ ಸುಲಭವಾಗಿ ಎಲ್ಲ ಇಂಟರ್ನೆಟ್ಟಲ್ಲಿ ಇದರೊಳಗೆ ಎಲ್ಲ ಕಡೆಯಿಂದ ಈ ಲೈಂಗಿಕ ವಿಷಯಗಳ ಬಗ್ಗೆ ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗ್ತಾ ಇರೋದ್ರಿಂದ ಅದನ್ನು ಅವರು ತಮ್ಮಲ್ಲಿ ಪ್ರಯೋಗ ಮಾಡೋಕ್ಕೆ ಹೋಗಿ ಅಥವಾ ತಾವೇ ಕೆಲವು ಸಂದರ್ಭಗಳಲ್ಲಿ ಹಸ್ತಮೈಥುನ ಥರ ಮಾಡಿ ಕೆಲವು ಸಲ ಆಮೇಲೆ ಆತಂಕ ಭಯಕ್ಕೆ ಒಳಗಾಗೋ ಥರ ಆಗತ್ತೆ. ಯಾವುದು ಅದು ಹದಿಹರಿ ಕಾಲಿಟ್ಬಿಟ್ಟು 12, 13, 14 ವರ್ಷ ಮೆಚೂರ್ ಆದಾಗ ಯಾವುದೋ ಒಂದು ಹಂತದಲ್ಲಿ ಕಂಡಿಡ್ಕೊಳ್ತಾರೆ. ಅದರಿಂದ ಬಹಳಷ್ಟು ಜನ 95%-100% ಅಂತ ಹೇಳ್ಬೋದು ಒಂದಲ್ಲ ಒಂದು ಹಂತದಲ್ಲಿ ಆ ಸಮಯದಲ್ಲಿ ಪ್ರಾರಂಭವಾದಾಗ ಹಸ್ತಮೈಥುನ ಅನ್ನೋದು ಕೂಡ ಒಂದು ಭಾಳ ಸಾಮಾನ್ಯ ಪ್ರಕ್ರಿಯೆ ಅನ್ನೋದು ವೈಜ್ಞಾನಿಕವಾಗಿ ಅದರಿಂದ ಆತಂಕ ಭಯಕ್ಕೆ ಒಳಗಾಗಿ ಒಂದು ಅಪರಾಧಿ ಮನೋಭಾವಕ್ಕೆ ಒಳಗಾಗೋದ್ರಿಂದ ತೊಂದರೆ ಆಗುತ್ತೆ ವಿನಃ ಹಸ್ತಮೈಥುನದಿಂದ ತೊಂದರೆ ಅನ್ನೋ ಥರ ದೇಹಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಅದನ್ನು ಚಟವಾಗಿ ಮಾತ್ರ ಆಗಬಾರ್ದು. ಅದರಿಂದ ಬೇರೆ ಅವರ ಒಂದು ಕೆಲಸ ಕಾರ್ಯಗಳಿಗೆ, ಚಟುವಟಿಕೆಗಳಿಗೆ, ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಂಥ ಸಮಯದಲ್ಲಿ ಹುಡುಗರಲ್ಲೂ ಕೂಡ ಮಾನಸಿಕವಾಗಿ ಕೆಲವು ಬದಲಾವಣೆ, ಆತಂಕ, ಖಿನ್ನತೆ, ಒಬ್ಬರೇ ಇರೋದಕ್ಕೆ ಇಷ್ಟಪಡೋದು, ಹೊರಗಡೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಕಾಲ ಕಳೆಯೋದಕ್ಕೆ ಇಷ್ಟಪಡೋದು, ಮತ್ತು ಎಲ್ಲದಕ್ಕೂ ಕೋಪ ತಾಪ ತೋರಿಸೋದು, ತಂದೆ ತಾಯಿ ಹೇಳಿದ್ದು ಯಾವುದು ರುಚಿಸಲ್ಲ, ಇಲ್ಲ ನನ್ನ ಫ್ರೆಂಡ್ ಹೀಗೆ ಹೇಳಿರೋದು ಅದೇ ಸರಿ ಅನ್ನೋದು, ಈ ಥರ ಆರ್ಗ್ಯೂ ಮಾಡೋ ಅಂಥದ್ದು ಇಂಥವೆಲ್ಲ ನಡೆಯುತ್ತೆ ಕೆಲವು ಮಕ್ಕಳಲ್ಲಿ. ಆದರೆ ಮಕ್ಕಳಲ್ಲಿ ಏನಾದರೂ ಒಂದು ತೊಂದರೆ ಇದೆಯಾ, ಯಾತಕ್ಕೋಸ್ಕರ ಮಗ ಸ್ವಲ್ಪ ಇರಿಟಬಲ್ ಆಗಿದ್ದಾನೆ, ಯಾಕೆ ಆರ್ಗ್ಯೂ ಮಾಡ್ತಾನೆ ಅನ್ನೋದನ್ನು ನಿಧಾನವಾಗಿ ಶಾಂತಿಯಿಂದ ತಾಳ್ಮೆಯಿಂದ ತಂದೆ ತಾಯಿಗಳು ಕೂಡ ಅವ್ರನ್ನ ವಿಚಾರಿಸಿದಾಗ ಪ್ರೀತಿ ವಿಶ್ವಾಸ ಅವ್ರಿಗೆ ತೋರಿಸಿ, ಇಲ್ಲ ಹೌದಪ್ಪ ಇದು ಕರೆಕ್ಟು ಅದು ಕರೆಕ್ಟು ಅಂತ ಅವ್ರ ಹತ್ರ ಎಲ್ಲ ಹೇಳಿ ಆ ವಯಸ್ಸಿನಲ್ಲಿ ಕೆಲವು ಜೀವನ ಕೌಶಲ್ಯಗಳು, ಲೈಫ್ ಸ್ಕಿಲ್ಸ್ ಅದನ್ನೆಲ್ಲ ತಿಳಿಸ್ಕೊಡ್ತಾ ಹೋದರೆ ಆ ಹುಡುಗರಲ್ಲೂ ಕೂಡ ಬಹಳಷ್ಟು ಆಗೋ ತೊಂದರೆಗಳು ಕಡಿಮೆ ಆಗುತ್ತೆ. ಮತ್ತು ಈ ಸಮಯದಲ್ಲೇ ನಿಮ್ಮಲ್ಲಿ ಆಕರ್ಷಣೆ ಆಗೋದು ಪೀರ್ ಪ್ರೆಷರ್ ಒಂದು. ಈ ಪೀರ್ ಪ್ರೆಷರ್ ಸಂಗಾತಿಗಳ ಒತ್ತಡದಿಂದ ಏನಾಗುತ್ತೆ, ಕೆಲವು ಮಕ್ಕಳು ಕೆಟ್ಟ ದಾರಿ ಹಿಡಿಬೋದು. ಆ ಪೀರ್ ಪ್ರೆಷರಿಂದ ಚೆನ್ನಾಗಿ ನನ್ನ ಫ್ರೆಂಡು ತುಂಬ ಚೆನ್ನಾಗಿ ಓದ್ತಾನೆ, ಅವನು ತುಂಬ ಅವನಿಗೆ ಹಾಬಿ ಇದೆ, ಆರ್ಟಿಸ್ಟ್ ಇದ್ದಾನೆ, ಮ್ಯೂಸಿಕ್ ಇದೆ, ಅಥವಾ ಅವನ ಥರ ನಾನು ಆಗಬೇಕು, ನಾನು ಚೆನ್ನಾಗಿ ಓದಬೇಕು, ಇದು ಒಂದು ಪಾಸಿಟಿವ್ ಇನ್ಫ್ಲೂಯೆನ್ಸ್ ಅಂತ ಸಕಾರಾತ್ಮಕವಾಗಿ ಅವರಲ್ಲಾಗುವಂಥ ಬದಲಾವಣೆ. ಆದರೆ ಕೆಲವು ಮಕ್ಕಳಲ್ಲಿ ಆ ಸಮಯದಲ್ಲಿ ಬೇರೆ ಹೊರಗಡೆ ಹೋಗೋದು, ಪಾರ್ಟೀಸು, ಪಿಕ್ನಿಕ್ಕು, ಮತ್ತು ಇದನ್ನು ಧೂಮಪಾನ, ಮದ್ಯಪಾನ,
ಡ್ರಗ್ಸ್ ಸೇವನೆ ಮಾಡೋ ಅಂಥದ್ದು, ಯಾವುದು ಹೆಂಗಸರ ಹತ್ರ ಹೋಗೋದು, ಪ್ರಾಸ್ಟಿಟ್ಯೂಟ್ಸ್ ಹತ್ರ ಹೋಗೋದು, ಇಂಥವೆಲ್ಲ ಕೆಲವು ಅಡ್ಡದಾರಿ ಹಿಡಿಸೋವಂಥ ಒಂದು ಕೆಲವು ಸಲ ನೆಗೆಟಿವ್ ಪೀರ್ ಪ್ರೆಷರ್ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಮೊದಲೇ ಯಾವ ರೀತಿ ಅವರು ಇಂಥ ಕೆಟ್ಟ ವಿಷಯಗಳಿಗೆ ಬೇಡ ಅಥವಾ ನೋ ಅಂತ ಹೇಳುವಂಥ ಶಕ್ತಿ ಅವರಲ್ಲಿ ತುಂಬಬೇಕು. ಇದು ತಪ್ಪು, ಇದು ಒಳ್ಳೆಯದಲ್ಲ, ಇದರಿಂದ ದೂರ ಇರಬೇಕು ನಾನು ಅಂತ ಗೆಳೆಯರ ಹತ್ರ. ಮತ್ತು ಇದೇ ಸಮಯದಲ್ಲಿ ಲಿಂಗ ಸಮಾನತೆ, ಲಿಂಗ ಭೇದ ಮಾಡದೇ ಇರೋದು, ಹೆಣ್ಣು ಗಂಡು ಇಬ್ಬರೂ ಕೂಡ ಪರಸ್ಪರ ಪೂರಕವಾಗಿರುವಂಥವ್ರು, ಇಬ್ಬರೂ ಪರಸ್ಪರವಾಗಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಭಾವನೆಗಳನ್ನು ಬೆಳೆಸ್ಕೋಬೇಕು. ಯಾವುದೇ ಸಮಯದಲ್ಲಿ ಅವ್ರನ್ನ ದುರುಪಯೋಗ ಮಾಡಬಾರ್ದು, ದೇಹ ದುರುಪಯೋಗ ಮಾಡ್ಕೋಬಾರ್ದು, ಲೈಂಗಿಕವಾಗಿ ದುರುಪಯೋಗ ಮಾಡಬಾರ್ದು ಅನ್ನೋದನ್ನು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಅದನ್ನು ತಿಳಿಸ್ಕೊಡ್ತಾ ಬರಬೇಕು. ಅವರಲ್ಲೂ ಕೂಡ ಅದು ಸರಿಯಾದ ಸ್ಪರ್ಶ ಯಾವುದು, ಕೆಟ್ಟ ಸ್ಪರ್ಶ ಯಾವುದು, ಏನೋ ಒಂದು ಬೆನ್ನು ತಟ್ಟಿ ಶಬಾಷ್ ಅಂದಿರ್ಬೋದು, ಅಥವಾ ಕೆನ್ನೆಗೆ ಇದು ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಎಷ್ಟು ಅವ್ರಿಗೆ ನೀವು ಅಭಿನಂದಿಸೋದು, ಪ್ರೇರೇಪಿಸೋದು, ಈ ಥರದನ್ನೆಲ್ಲ ಗುಡ್ ಟಚ್, ಬ್ಯಾಡ್ ಟಚ್ ಯಾವುದು, ಅವರಲ್ಲೂ ಕೂಡ ಗಂಡು ಮಕ್ಕಳು ಕೂಡ ಲೈಂಗಿಕವಾಗಿ ಸೆಕ್ಷುವಲ್ ಅಬ್ಯೂಸ್ಗೆ ಒಳಪಡುವಂಥ ಸಾಧ್ಯತೆಗಳಿರುತ್ತೆ. ಅಂಥ ಸಮಯದಲ್ಲೂ ಕೂಡ ಅವರ ರಕ್ಷಣೆ ಅವ್ರು ಹೇಗೆ ಮಾಡ್ಕೋಬೇಕು, ಅಂಥ ಸಂದರ್ಭಗಳು ಬಂದರೆ ಹೇಗೆ ಹಿರಿಯರ ಹತ್ರ ಬಂದು ಹೇಳಬೇಕು ಅನ್ನೋದು ಬಹಳ ಮುಖ್ಯ. ಮತ್ತು ಅವರು ಬೇಡದ ರೀತಿಯಲ್ಲಿ ಅಪಾಯಕಾರಿ ಲೈಂಗಿಕ ವರ್ತನೆಗೆ ಒಳಗಾಗಿ ಒಂದು ಹೆಣ್ಣು ಮಗುವನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ಶಿಕ್ಷಾರ್ಹ ಅಪರಾಧ. ಸುಮ್ಮನೆ ಜೈಲಿನಲ್ಲೇ ಇರಬೇಕಾಗತ್ತೆ, ನೀವು ಪೂರ್ತಿಯಾಗಿ ನಿಮ್ಮ ಜೀವನ ಹಾಳು ಮಾಡ್ಕೋತೀರ. ಆದ್ದರಿಂದ ಹೆಣ್ಣು ಮಕ್ಕಳನ್ನು ಗೌರವ ಭಾವನೆಯಿಂದ ನೋಡಿ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದನ್ನು ಸರಿಯಾದ ರೀತಿ ತಿಳಿಸ್ಕೊಟ್ಟಾಗ ಅದೂ ಒಂದು ಮೌಲ್ಯಗಳ ಥರ ಅವರು ಅದನ್ನು ಪಾಲಿಸ್ತಾರೆ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ ಸಮಯದಲ್ಲಿ ಅವರಿಗೆ ತಿಳಿಸಿಕೊಟ್ಟ ಮೌಲ್ಯಗಳು ಅದು ಜೀವನ ಪೂರ್ತಿ ಅವ್ರನ್ನ ಕಾಪಾಡುತ್ತೆ ಮತ್ತು ಕೆಟ್ಟ ಕೆಲಸ ಮಾಡ್ದಂಗೆ ತಡೆಯುತ್ತೆ. ಯಾರಿಗೂ ಒಳ್ಳೆ ರೀತಿ ಹೇಳಬೇಕಾದ್ರೆ ನೀವು ಕದಿಯೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಆಮೇಲೆ ಇನ್ನೊಬ್ರದ್ದು ಕಿತ್ಕೊಳ್ಳೋದು ಸಾಮಾನು, ಅಂಥದನ್ನೆಲ್ಲ ಹೊಡೆಯೋದು, ಬಡಿಯೋದು, ಇಂಥದನ್ನೆಲ್ಲ ಮಾಡಬಾರ್ದು ಅಂತ ಚಿಕ್ಕ ವಯಸ್ಸಿಂದ ಮಕ್ಳಿಗೆ ಹೇಳ್ತಾ ಬರ್ತೀವಿ. ಹಾಗಾಗಿ ಅವ್ರು ಅದೇ ರೀತಿ ಯಾವ ರೀತಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾರೆ, ಈ ರೀತಿಯಾಗಿ ಹೆಣ್ಣು ಗಂಡಿನ ಸಂಬಂಧ, ಲೈಂಗಿಕವಾಗಿ ದುರುಪಯೋಗ ಮಾಡ್ಕೊಳ್ಳದೇ ಇರೋದು, ಇದನ್ನು ಕೂಡ ತಿಳಿಸ್ಕೊಡ್ತಾ ಬಂದಾಗ ಗಂಡು ಮಕ್ಕಳಲ್ಲೂ ಒಳ್ಳೆ ರೀತಿಯ ಬೆಳವಣಿಗೆಗಳಾಗತ್ತೆ. ಅವ್ರಿಗೆ ನಿನ್ನ ವಿದ್ಯೆಗೆ ಗಮನ ಕೊಡು, ನಿನ್ನ ಹವ್ಯಾಸಕ್ಕೆ ಗಮನ ಕೊಡು, ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು, ಒಂದು ಒಳ್ಳೆ ಕೆಲಸ ತೊಗೋಬೇಕು, ನಂತರ ಮದುವೆ ಅನ್ನೋದು ಇದ್ದೇ ಇದೆ, ಅದೆಲ್ಲ ಮುಗಿದ ಮೇಲೆ ಆವಾಗ ನೀನು ಮದುವೆಯಾಗಿ ನಿನ್ನ ಜೀವನ ಚೆನ್ನಾಗಿ ರೂಢಿಸ್ಕೊ ನೀನು ಅಂತ ಈ ರೀತಿ ಒಳ್ಳೆ ಭಾವನೆಗಳನ್ನೇ ಎಲ್ಲರೂ ತಿಳಿಸ್ಕೊಡ್ತಾ ಇದ್ದರೆ ಒಂದು ಸುಭದ್ರವಾದ ಕುಟುಂಬದಲ್ಲಿ ಅವ್ರಿಗೆಲ್ಲ ಮೌಲ್ಯಗಳು ಬಂದಾಗ ಮಕ್ಕಳಲ್ಲಿ ಕೆಟ್ಟ ಕೆಲಸ ಮಾಡೋದಾಗಲಿ ಅಥವಾ ಸಮಾಜದಲ್ಲಿ ಅವರು ಕೆಟ್ಟ ಕೆಲಸ ಮಾಡೋದನ್ನು ಖಂಡಿತವಾಗ್ಲೂ ನಾವು ತಡೆಗಟ್ಬೋದು.